ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. ಧನುರಾಶಿಯ ಯುಗಾದಿ ವರ್ಷ ಭವಿಷ್ಯವನ್ನು ನೋಡೋಣ. ಧನುರಾಶಿಯಲ್ಲಿ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದ ಬರ್ತಕ್ಕಂಥದ್ದು. ಈ ನಕ್ಷತ್ರ ಪುಂಜಗಳನ್ನು ಸೇರಿಸಿದಾಗ, ಆಕಾರ ಕೊಟ್ಟಾಗ ನಮಗೆ ಧನುಸ್ಸಿನ ಥರ ಕಾಣಿಸುತ್ತೆ. ಹಾಗಾಗಿ ಇದನ್ನು ಧನುರಾಶಿ ಅಂತ ಕರೀತಾರೆ. ಮುಂಡಕೋಪನಿಷತ್ನಲ್ಲಿ ಒಂದು ಮಾತಿದೆ, ಓಂಕಾರೋಚ್ಚಾರಣೆಯೇ ಧನುಸ್ಸು, ನಾನು ಎಂಬ ಆತ್ಮನೇ ಬಾಣ, ಪರಬ್ರಹ್ಮವೇ ಲಕ್ಷ್ಯ, ವಿರಕ್ತನೂ ಏಕಾಗ್ರಚಿತ್ತನೂ ಆಗಿ ಪರಬ್ರಹ್ಮ ಲಕ್ಷ್ಯವನ್ನು ನಾವು ಭೇದಿಸಬೇಕು. ಈ ರೀತಿ ಧ್ಯಾನ ಮಾಡಿದ್ರೆ ಬಾಣವು ಗುರಿಯಲ್ಲಿ ಸೇರುವಂತೆ ನಾನು ಎಂಬುದು ಗುರಿಯಾದರೆ ಪರಬ್ರಹ್ಮನಲ್ಲಿ ಸೇರೋದು ಅನ್ನೋದನ್ನು ತಿಳಿಸಿದೆ. ಧನತೀತಿ ಧನು ಅಂದರೆ ಧನುಸ್ಸಿನಿಂದ ಧನುಷ್ಠಂಕಾರದ ಶಬ್ದವಾಗ್ತಕ್ಕಂಥದ್ದು. ಇದರಂತೆ ಓಂಕಾರ ವರ್ಣೋಚ್ಚಾರಣೆಯಿಂದಲೂ ಶಬ್ದವು ಉಂಟಾಗುವುದೇ ಅದಕ್ಕೆ ಧನುರಾಶಿಯ ತತ್ವ ಆಗ್ತಕ್ಕಂಥದ್ದು. ಇನ್ನು ಧನುರಾಶಿಯನ್ನು ಕೋದಂಡ ಅಂತ, ಧನುಸ್ಸನ್ನು ಕೋದಂಡ ಅಂತ ಕೂಡ ಕರೀತಾರೆ. ಶ್ರೀರಾಮ ಧರಿಸಿರ್ತಕ್ಕಂತಹ ಧನುಸ್ಸಿಗೆ ಕೋದಂಡ ಅಂತ ಹೆಸರು. ಓಂಕಾರ ರೂಪವೇ ಧನುಸ್ಸು. ಧ್ಯಾನಕ್ಕೆ ಸಾಧನವಾಗಿರ್ತಕ್ಕಂತಹ ಸೂರ್ಯನ ತೇಜಸ್ಸೇ ಹಗ್ಗ. ಇದೇ ಧನುರಾಶಿಯ ತತ್ವವಾಗಿದೆ. ಇದಕ್ಕೆ ಆ ಗುರುವೇ ಅಧಿಪತಿ. ಆ ಗುರು ಓಂಕಾರ ಉಚ್ಚಾರಣೆಯ ಸ್ಥಳ ಆ ಗುರು ಬೃಹಸ್ಪತಿ ದೇವತೆಗಳ ಗುರು ಆದ್ದರಿಂದ ಅವರಿಗೆ ಅದನ್ನು ಸ್ಥಾನವನ್ನು ಕೊಟ್ಟಿದ್ದಾರೆ. ಇನ್ನು ಧನುರಾಶಿ ಅಗ್ನಿತತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ರಾಶಿ ಆದ್ದರಿಂದ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಸಾಹಸಿಗಳಾಗಿರ್ತಾರೆ, ಧೈರ್ಯವಂತರಾಗಿರ್ತಾರೆ, ಬಹಳ ಮಹತ್ವಾಕಾಂಕ್ಷಿಗಳು ಆಗಿರ್ತಕ್ಕಂಥವರು ಇರ್ತಾರೆ. ಈ ಧನುರಾಶಿಯ ವರ್ಷಫಲದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಆದಾಯ ತುಂಬ ಚೆನ್ನಾಗಿರುತ್ತೆ, ಖರ್ಚು ಕಡಿಮೆ ಇರುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಗುರು ಮಿಥುನ ಮತ್ತು ಸಿಂಹರಾಶಿಗಳಲ್ಲಿ ಸಂಚಾರ ಮಾಡಬೇಕಾದ್ರೆ ಶುಭ ಫಲದಾಯಕನಾಗಿದ್ದು ಕುಟುಂಬ ಸೌಖ್ಯ ಇರತಕ್ಕಂಥದ್ದು, ಉದ್ಯೋಗದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ, ಪ್ರಯತ್ನಿಸಿದ ಕೆಲಸ ಕಾರ್ಯಗಳು ಸಿದ್ಧಿಸುತ್ತೆ, ಬಂಧು ಮಿತ್ರರಿಂದ ಸಹಾಯ ದೊರೆಯುತ್ತೆ, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ, ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯುಂಟಾಗತ್ತೆ, ಪುಣ್ಯಕ್ಷೇತ್ರ ದರ್ಶನ ಮಾಡ್ತೀರಾ. ಹಾಗೆ ಗುರು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಿದಾಗ ಚೋರಾಗ್ನಿ ಭೀತಿ ಉಂಟಾಗುತ್ತೆ, ಆರೋಗ್ಯದಲ್ಲಿ ಏರುಪೇರು, ಮನಸ್ಸಿನಲ್ಲಿ ಚಿಂತೆ, ಕೆಲಸ ಕಾರ್ಯಗಳಲ್ಲಿ ವಿಘ್ನ. ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಸೇವಕ ವರ್ಗದವರಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ತಾಯಿಯ ಆರೋಗ್ಯದಲ್ಲಿ ತೊಂದರೆ, ಧನಹಾನಿ, ಮನಸ್ಸಿಗೆ ವ್ಯಥೆ ಉಂಟಾಗುತ್ತೆ. ಏನೇ ಆದರೂ ಕೂಡ ಧನುರಾಶಿಯ ಅಧಿಪತಿ ಗುರುವೇ ಆಗಿದ್ದು, ಗುರು ಉಚ್ಚ ಸ್ಥಾನದಲ್ಲೂ ಇರೋದ್ರಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯೋದಿಲ್ಲ. ಇನ್ನು ಧನುರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳಾಗಿರ್ತಕ್ಕಂತಹ ಮೂಲ ನಕ್ಷತ್ರದವರು ಪ್ರತಿನಿತ್ಯ ಸರಸ್ವತಿಯ ಅಷ್ಟೋತ್ತರವನ್ನು ಓದ್ತಾ ಬನ್ನಿ. ಸರಸ್ವತಿಗೆ ನೀವು ಒಂದು ವ್ರತದ ಥರ ಮಾಡ್ಕೋಬೋದು. ವಿದ್ಯಾರ್ಥಿಗಳೇನಾದರೂ ಇದ್ದರೆ 108 ದಿವಸ ಪ್ರತಿನಿತ್ಯ ಅಷ್ಟೋತ್ತರವನ್ನು ಮಾಡ್ತಾ ಇರೋದು. ಒಂದೊಂದು ದಿವಸಕ್ಕೆ ಒಂದೊಂದು ಟೈಪ್ ಹೂವು. ಅಂದರೆ ಇವಾಗ ನೀವು ಇವತ್ತು ಸರಸ್ವತಿ ಅಷ್ಟೋತ್ತರ ಮಾಡಿ ಪೂಜೆ ಮಾಡ್ತೀರ, ಷೋಡಶೋಪಚಾರ ಪೂಜೆ, ಆ ಮಲ್ಲಿಗೆ ಹೂವು ಹಾಕಿರ್ತೀರ. ನಾಳೆ ಸೇವಂತಿಗೆ, ನಾಡಿದ್ದು ಸಂಪಿಗೆ, ಆಚೆ ನಾಡಿದ್ದು ಕನಕಾಂಬ್ರ, ಯಾವ್ಯಾವುದು ಹೂವು ಸಿಗುತ್ತೋ ಬಟ್ ರಿಪೀಟ್ ಆಗಬಾರ್ದು. ಆ ಥರ 108 ದಿವಸಗಳು 108 ರೀತಿಯ ಹೂವುಗಳನ್ನು, ಅದು ಶ್ರೇಷ್ಠ ಇದು ಕನಿಷ್ಠ ಅಂತಿಲ್ಲ, ದೇವರ ಸೃಷ್ಟಿಯಲ್ಲಿ ಎಲ್ಲವೂ ಒಂದೇ.
ಹಾಗಾಗಿ ಯಾವ ಹೂವಾದರೂ ಸರಿ 108 ಹೂಗಳನ್ನು ಕಲೆಕ್ಟ್ ಮಾಡಿಕೊಂಡು 108 ದಿವಸಗಳು ಅದನ್ನು ಮಾಡಿದ್ರೆ ನಿಮ್ಮ ಇಷ್ಟಾರ್ಥ ಎಂಥದ್ದೇ ಕಠಿಣ ಕಾರ್ಯಗಳಾಗಲಿ ಎಲ್ಲವೂ ಸಿದ್ಧಿಸುತ್ತೆ. ವಿದ್ಯಾರ್ಥಿಗಳಾದರೆ ವಿದ್ಯೆಯಲ್ಲಿ ಅವರು ಬಹಳ ಪ್ರಗತಿಯನ್ನು ಸಾಧಿಸ್ತಾರೆ. ಬೇರೆ ಯಾರಿಗೇ ಆದರೂ ಕೂಡ ಬಹಳಷ್ಟು ಅನುಕೂಲವಾಗ್ತಕ್ಕಂತಹ ಈ ಪೂಜೆ ಮೂಲಾ ನಕ್ಷತ್ರದವ್ರು ಮಾಡಿದರೆ ಇನ್ನೂ ಕೂಡ ಬಹಳ ಅವ್ರಿಗೆ ಅಧಿಕ ಫಲ ಸಿಗುತ್ತೆ. ಇನ್ನು ಪೂರ್ವಾಷಾಢ ನಕ್ಷತ್ರ. ಪೂರ್ವಾಷಾಢ ನಕ್ಷತ್ರ ಏನಿದೆ ಆ ಪೂರ್ವಾಷಾಢ ನಕ್ಷತ್ರದವರು ಲಕ್ಷ್ಮೀ ಶೋಭಾನೆಯನ್ನು ಹೇಳ್ಕೊಳ್ತಕ್ಕಂಥದ್ದನ್ನು ಮಾಡ್ತಾ ಬನ್ನಿ. ಬಹಳ ಮಂಗಳ. ಮನೆಯಲ್ಲಿ ಅವಿವಾಹಿತರಿದ್ದರೆ ವಿವಾಹ ಯೋಗ, ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಿಂತು ಹೋಗಿದ್ರೆ ಅದು ಕಂಪ್ಲೀಟ್ ಆಗ್ತಕ್ಕಂಥದ್ದು. ಇನ್ನು ಉತ್ತರಾಷಾಢ ನಕ್ಷತ್ರದವರು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಈ ಮಂತ್ರವನ್ನು ಸದಾ ಪಠಿಸ್ತಾ ಇರಲಿ. ತುಂಬಾ ಒಳ್ಳೆಯ ಶುಭ ಫಲಗಳು ನಿಮಗೆ ಉಂಟಾಗುತ್ತೆ. ಶುಭಮಸ್ತು.